ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾಟ್ ಜಸ್ಟ್ ಸ್ಪೈಸಸ್ಗೆ ಎಲ್ರಿಗೂ ಸ್ವಾಗತ. ಊಟದ ಜೊತೆಯಾಗಿರ್ಬೋದು, ಇಲ್ಲದಿದ್ದರೆ ತಿಂಡಿ, ಇಡ್ಲಿ, ದೋಸೆ ಜೊತೆಯಾಗಿರ್ಬೋದು, ಪರ್ಫೆಕ್ಟಾಗಿ ಮ್ಯಾಚ್ ಆಗುವ ಮಾವಿನ ಮೀಡಿಯಾ ಉಪ್ಪಿನಕಾಯಿಯನ್ನು ನಾನು ಮಾಡಿದ್ದೇನೆ ಫ್ರೆಂಡ್ಸ್. ಈ ರೆಸಿಪಿಯನ್ನು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ, ನೀವು ಬೇಕಾದರೆ ಚೆಕ್ ಮಾಡ್ಕೊಳ್ಳಿ. ಕಲರ್ ಯಾವ ರೀತಿ ಬಂದಿದೆ ನೋಡಿ, ಸೂಪರ್ ಟೇಸ್ಟ್ ಕೂಡ ಬಂದಿದೆ. ಈ ಎಪಿಸೋಡಲ್ಲಿ ಸೌತೆಕಾಯಿ ದೋಸೆ ಯಾವ ರೀತಿ ಮಾಡೋದು ನೋಡ್ಬೇಕು ಫ್ರೆಂಡ್ಸ್. ಇದಕ್ಕೆ ನಾನು 2 ಕಪ್ನಷ್ಟು ಅಕ್ಕಿಯನ್ನು ನೆನೆಸಿ ಹಾಕಿದ್ದೇನೆ ನೋಡಿ. ದೋಸೆ ಅಕ್ಕಿಯನ್ನು ನಾನು ತೆಗೆದುಕೊಂಡಿದ್ದೇನೆ. ದೋಸೆ ಅಕ್ಕಿಯನ್ನು ಚೆನ್ನಾಗಿ 2 ನೀರನ್ನು ತೊಳೆದು ಎರಡು ಗಂಟೆಯಷ್ಟು ನೆನೆ ಹಾಕ್ಕೊಳ್ಳಿ. ಇದರಿಂದ 2 ಸೌತೆಕಾಯಿಯನ್ನು ನಾನು ಹೆಚ್ಚಿಕೊಂಡು ಇಟ್ಟಿದ್ದೇನೆ, ತುರಿದು ಇಟ್ಟಿದ್ದೇನೆ. ಇವಾಗ ಅರ್ಧ ತೆಂಗಿನಕಾಯಿಯಷ್ಟು ತುರಿ ಕೂಡ ಹಾಕ್ತಾ ಇದ್ದೇನೆ ನಾನು. ನೆನೆದ ಅಕ್ಕಿ ಹಾಗೂ ತುರಿಯನ್ನು ಗ್ರೈಂಡ್ ಮಾಡುವ. ತುರಿದಿಟ್ಟ ಮುಳ್ಳು ಸೌತೆಯನ್ನು ಈಗ ಹಾಕ್ತಾ ಇದ್ದೇನೆ. ಕಾವಲಿ ಬಿಸಿ ಮಾಡಿ ಈಗ ಒಂದು ತೆಂಗಿನ ಎಣ್ಣೆಯನ್ನು ಸ್ವಲ್ಪ ಹಚ್ಚಿ ಈಗ 1 ಸೌಟಿನಷ್ಟು ಹಿಟ್ಟನ್ನು ಹಾಕ್ತಾ ಇದ್ದೇನೆ. ತೆಂಗಿನೆಣ್ಣೆಯನ್ನು ಹಾಕಿ 2 ಬದಿ ಕೂಡ ಕಾಯಿಸಿ ದೋಸೆ ತೆಗೀರಿ. ಇವಾಗ ಸಿಹಿಯಾದ ಮುಳ್ಳು ಸೌತೆ ದೋಸೆ ಮಾಡುವ ಫ್ರೆಂಡ್ಸ್. ಇದಕ್ಕೆ ನಾನು 1 ಕಪ್ನಷ್ಟು ಅಕ್ಕಿಯನ್ನು ನೆನೆ ಹಾಕಿದ್ದೇನೆ. ಅಕ್ಕಿಯನ್ನು ಚೆನ್ನಾಗಿ ತೊಳೆದು ನೆನೆದು ಹಾಕುವ. 2 ಗಂಟೆ ಆದರೂ ಕನಿಷ್ಠ ಪಕ್ಷ ಅಕ್ಕಿ ನೆನೆಬೇಕು. 1 ಕಪ್ ಅಕ್ಕಿಗೆ ನಾನು ಹದ ಗಾತ್ರದ 1 ಮುಳ್ಳು ಸೌತೆಯನ್ನು ತುರಿದಿಟ್ಟಿದ್ದೇನೆ ಫ್ರೆಂಡ್ಸ್. ಇವಾಗ ಅಕ್ಕಿ 1 ಮುಷ್ಟಿಯಷ್ಟು ತುರಿ ಇವೆರಡನ್ನು ನಾನೀಗ ಗ್ರೈಂಡ್ ಮಾಡಿದ್ದೇನೆ. ಈಗ ತುರಿದ ಮುಳ್ಳು ಸೌತೆಯನ್ನು ಕೂಡ ಹಾಕ್ತಾ ಇದ್ದೇನೆ, ಹಾಗೂ 1/4 ಕಪ್ನಷ್ಟು ಅಥವಾ ನಿಮಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲವನ್ನು ಹಾಕ್ಕೊಳ್ಳಿ. ಅದೇ ರೀತಿ ಕಾವಲಿ ಬಿಸಿ ಮಾಡಿ 1 ಸೌಟಿನಷ್ಟು ಹಿಟ್ಟನ್ನು ಹಾಕಿ ತೆಂಗಿನೆಣ್ಣೆ ಸವರಿದ್ದೇನೆ. 2 ಸೈಡ್ ಕೂಡ ತೆಂಗಿನೆಣ್ಣೆ ಹಚ್ಚಿ ಚೆನ್ನಾಗಿ ಕಾಯಿಸಿ ದೋಸೆ ತೆಗೆದರೆ ತಕ್ಷಣವಾಗಿ ಜಟ್ಪಟಾಗಿ ಮಾಡಿಬಿಡಬಹುದು. ನೀವು ಕೂಡ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಹಾಗೂ ಇನ್ನು ಹೊಸ ರೆಸಿಪಿಗೋಸ್ಕರ ನಾಟ್ ಜಸ್ಟ್ ಸ್ಪೈಸಸ್ಸನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸನ್ನು ಶೇರ್ ಮಾಡಲು ಮಾತ್ರ ಮರೆಯದಿರಿ. ಧನ್ಯವಾದಗಳು.